ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ವೇದ ಹಾಗೂ ಆಯುರ್ವೇದದಲ್ಲಿ ವಾಯು ಮತ್ತು ಜಲಶುದ್ಧೀಕರಣ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಂಹಿತ ಮತ್ತು ಸಿದ್ಧಾಂತ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಅರ್ಚನಾ ಸುರೇಶ್ ಶುಕ್ಲಾ. ಇವತ್ತಿನ ಟಾಪಿಕಲ್ಲಿ ನಾವು ನೋಡುವ ಕೋವಿಡ್-19 ಮತ್ತು ಆಯುರ್ವೇದದ ಸಂಬಂಧ ಎಂಥದ್ದು, ಜಲ ಮತ್ತು ವಾಯು ಶುದ್ಧೀಕರಣೆಗೆ ಯಾವ್ದು ಔಷಧಿ ದ್ರವ್ಯ ಪ್ರಯೋಗ ಹೇಳಿದರೆ ಮತ್ತು ಅದರದ್ದು ವೈಜ್ಞಾನಿಕ ಕಾರಣಗಳು, ಇದರದ್ದು ಅವಶ್ಯಕತೆ ಅಂದರೆ ಶುದ್ಧೀಕರಣದ ಅವಶ್ಯಕತೆ ಈಗ ಯಾಕೆ ಬೇಕು, ಮತ್ತು ಲಾಸ್ಟಿಗೆ ಇದರದ್ದು ಉಪಯೋಗ ಅಂದರೆ ಶುದ್ಧೀಕರಣದ ಉಪಯೋಗ ಇನ್ ಮಾಡರ್ನ್ ಎರಾ. ಸೊ ಮೊದಲಿಗೆ ಫಸ್ಟ್ ಪಾಯಿಂಟ್ ಕೋವಿಡ್-19 ಮತ್ತು ಆಯುರ್ವೇದದ ಸಂಬಂಧ. ಸೊ ಹೀಗೆ ನೀವು ಇವತ್ತು ನ್ಯೂಸ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಕೋವಿಡ್-19 ಕೇಸ್ ಇವತ್ತು ಸಹ ಅರೌಂಡ್ 32,000 ಪರ್ ಡೇ ಉಂಟು. ಸೊ ಭವಿಷ್ಯದಲ್ಲಿ ಇದು ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಫಸ್ಟ್ ಪಾಯಿಂಟ್ ನಾವೇ ನೋಡುವ. ಅದಕ್ಕಿಂತ ಮುಂಚೆ ಇದು ಯಾಕೆ ಆಗಿದ್ದು, ನಮ್ಮದು ಆಯುರ್ವೇದದಲ್ಲಿ ಇದು ಪ್ಯಾಂಡಮಿಕ್ ಅಂತ ಕಂಡೀಷನ್ ಹೇಳಿದ್ದಾರೆ. ಅದಕ್ಕೆ ಹೆಸರು ಕೊಟ್ಟಿದ್ದು ಜನಪದ ಉದ್ವಂಸ ಅಂತ. ಅದು ಹೇಳಿದ್ದು ಸಾವಿರಾರು ವರ್ಷ ಹಿಂದೆ. ಅದು ಹೇಳಿದ್ದು ನಮ್ಮದು ಆಚಾರ್ಯ ಚರಕ ಆಚಾರ್ಯ ಸುಶ್ರುತ ಆಚಾರ್ಯ. ಅವರು ಹೇಳೋದು ಪ್ರಕಾರ ಈ ಪ್ಯಾಂಡಮಿಕ್ ಡಿಸೀಸ್ ಪ್ರತಿ 100 ವರ್ಷಕ್ಕೆ ರಿಪೀಟ್ ಆಗ್ತದೆ. ಈಗ ನಾವು ಜಗತ್ತದು ಇತಿಹಾಸ ನೋಡಿದರೆ ಪ್ಲೇಗ್ ಆಗಲಿ ಈಗ ಕೋವಿಡ್ ಆಗಲಿ ಇದು ಈಚ್ ಆ್ಯಂಡ್ ಎವ್ರಿ 100 ಇಯರ್ಸಿಗೆ ರಿಪೀಟ್ ಆಗ್ತದೆ. ಅದಕ್ಕೆ ಇದು ಜಲ ಮತ್ತು ವಾಯು ಶುದ್ಧೀಕರಣ ನಾವು ರಿಪೀಟೆಡ್ಲಿ ಮತ್ತು ಕಂಟಿನ್ಯೂಸ್ಲಿ ಮಾಡ್ಕೋತಾ ಹೋಗಬೇಕು. ನಮ್ಮದು ಆಯುರ್ವೇದ ಪ್ರಕಾರ ಈ ಪ್ಯಾಂಡಮಿಕ್ಕಿಗೆ ಅವ್ರ ಜನಪದೋದ್ವಂಸಿಗೆ 4 ಕಾರಣ ಉಂಟು. ಅದು ದೇಶ, ಜಲ, ವಾಯು ಮತ್ತು ಕಾಲ. ಈಗ ದೇಶ ಮತ್ತು ಕಾಲ ನಮ್ಮ ಕೈಯಲ್ಲಿ ಇಲ್ಲ. ಸೊ ನಾವು ನಮ್ಮ ಕೈಯಲ್ಲಿ ಇರೋದು ಯಾವುದು, ವಾಯು ಅಂದರೆ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು, ಇನ್ನೊಂದು ಜಲ ಅಂದರೆ ವಾಟರ್ ಪ್ಯೂರಿಫಿಕೇಷನ್ ಮಾಡೋದು. ಸೊ ಹಾಗೆ ವೇದ ಮತ್ತು ಆಯುರ್ವೇದದಲ್ಲಿ ನಾವು ನೋಡಿದ್ದೀವಿ ಸುಮಾರು ಒಂದು 400-500 ಯಜ್ಞ, ಹೋಮ ಹವನ, ಮಂತ್ರ, ಜಾಪ, ಧೂಪನ ಕರ್ಮ, ಬೇರೆ ಬೇರೆ ಗಿಡಗಳು ಪ್ರಯೋಗ, ಹೂಗಳು ಪ್ರಯೋಗ, ಅದು ಮತ್ತು ಅದರದ್ದು ಸೈಂಟಿಫಿಕ್ ರೀಸನ್ಸ ನಮ್ಮದು ಅಥರ್ವ ವೇದದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಎಲ್ಲ ನಮಗೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಕೊಡ್ತದೆ. ಅದಕ್ಕೆ ನಾವು ಒಂದು ಮೆಥಡ್ ಹೀಗೆ ನೋಡುವ. ಈಗ ಪ್ಯಾಂಡಮಿಕ್ ಅಂದರೆ ಕೋವಿಡ್-19 ಸಿಚುವೇಶನ್ ನಾವು ನೋಡಿದ್ದಕ್ಕೆ ಈ ಕಾಯಿಲೆಗೆ ಜನಪದೋದ್ವಂಸ ಅಂತ ಹೇಳಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಎಂತ ಅಂದರೆ ಕೆಮಿಕಲ್ ಯೂಸ್, ಇಂಡಸ್ಟ್ರಿಯಲೈಸೇಷನ್, ಡಸ್ಟ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಇದು ಎಲ್ಲ ನಾವು ನಮ್ಮ ಪರ್ಸ್ನಲ್ ಲೆವೆಲ್ಗೆ ಹೇಗೆ ಯೂಸ್ ಮಾಡಬಹುದಂದರೆ ಶುದ್ಧೀಕರಣ ಅಂದರೆ ಸಿಂಪಲ್ ಮೆಥಡ್ ಆಫ್ ಪ್ಯೂರಿಫಿಕೇಷನ್ ನಾವು ಯೂಸ್ ಮಾಡಬಹುದು. ಈಗ ವೇದ ಮತ್ತು ಆಯುರ್ವೇದದಲ್ಲಿ ಹೇಳಿದ್ದು ಕೆಲವೊಂದು ಪದ್ಧತಿ ನಾನು ನಿಮಗೆ ಹೇಳ್ತೀನಿ. ಅದು ಅಂದರೆ ನಾವು ನಮ್ಮ ಮನೆಯಲ್ಲಿ ಮಾಡಬಹುದು. ಈಸಿಲಿ ಅವೈಲೇಬಲ್ ಯಾವುದು ಹರ್ಬ್ಸ್, ಡ್ರಗ್ಸ್ ನಿಯರ್ ಬೈ ಮತ್ತು ನಾವು ಕಿಚನಲ್ಲಿ ದೈನಂದಿನ ಯಾವುದು ಯೂಸ್ ಮಾಡ್ತೀವಿ ಅದು ನೀವು ಯೂಸ್ ಮಾಡಬಹುದು. ಫಸ್ಟ್ ಅಂದರೆ ಯಜ್ಞಕರ್ಮ, ಯಾಗ, ಹೋಮ, ಹವನ ಯಾವುದು ನಿಮಗೆ ಪಾಸಿಬಲ್ ಇದೆ ಅದು ನೀವು ಯೂಸ್ ಮಾಡಬಹುದು. ಅದಕ್ಕೆ ಯಜ್ಞಕರ್ಮಕ್ಕೆ ಹೇಳ್ತಾರೆ ಸಿಂಬಲ್ ಆಫ್ ನೋಬಲ್ ಡೀಡ್ಸ್ ಆರ್ ಸಿಂಬಲ್ ಆಫ್ ಪಾಸಿಟಿವ್ ಥಾಟ್ಸ್. ಈಗ ಸೈಂಟಿಫಿಕ್ ಆಸ್ಪೆಕ್ಟ್ ಅಂತ ವೈಜ್ಞಾನಿಕ ಕಾರಣ ಇದಕ್ಕೆ ಯಾವುದಂದರೆ ಇದರಲ್ಲಿ ನಾವು ಯೂಸ್ ಮಾಡಿದ್ದು ಅಗ್ನಿ, ಹವನ ಮಾಡಲಿಕ್ಕೆ ಅಗ್ನಿ ಯೂಸ್ ಮಾಡ್ತೀವಿ, ಫೈರ್ ಯೂಸ್ ಮಾಡ್ತೀವಿ. ಅದು ಫ್ಯುಮಿಗೇಷನ್ ಮಾಡ್ತದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ದು.
ನೆಕ್ಸ್ಟ್ ಇದರಲ್ಲಿ ನಾವು ಬೇರೆ ಬೇರೆ ಶಬ್ದಗಳು ಯೂಸ್ ಮಾಡ್ತೀವಿ, ಮಂತ್ರ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಸೌಂಡ್ ಎನರ್ಜಿ. ಇದು ಎಲ್ಲ ನಮಗೆ ಶರೀರ ಶುದ್ಧಿ ಮತ್ತು ಮಾನಸಿಕ ಶುದ್ಧಿಗೆ ಹೆಲ್ಪ್ ಮಾಡುತ್ತದೆ. ನೆಕ್ಸ್ಟ್ ಇದರದೇ ಪಾರ್ಟ್ ಅಂದರೆ ಧೂಪನ ಕರ್ಮ. ಧೂಪನ ಕರ್ಮ ಇಸ್ ನಥಿಂಗ್ ಬಟ್ ಫ್ಯುಮಿಗೇಷನ್. ಈಗ ಫ್ಯುಮಿಗೇಷನ್ಗೆ ಸುಮಾರು ಡ್ರಗ್ಸ್ಗಳು ಹೇಳಿದ್ದಾರೆ. ಇದು ಎಲ್ಲ ಡ್ರಗ್ಸ್ ನಿಮ್ಮ ಮನೆಯಲ್ಲಿ ಇರ್ತದೆ, ಮನೆ ಹತ್ತಿರ ಇರ್ತದೆ. ಯಾವುದು ಅವೈಲೇಬಲ್ ಇದೆ, ಯಾವುದು ಮೆಥಡ್ ಈಸಿ ಇದೆ, ಅದು ನೀವು ಡೈಲಿ ಫಾಲೋ ಮಾಡಬಹುದು. ಈಗ ನಿಮ್ಮ ಮನೆ ಹತ್ತಿರ ಇರೋದು ವೃಕ್ಷ ಮತ್ತು ಮರ ಯಾವುದು? ಚಂದನ, ಮಾವಿನ ಗಿಡ, ಆಲದ ಮರ, ಅಶ್ವತ್ಥ, ಇದು ಯೂಸ್ ಮಾಡಬಹುದು. ಇದು ಡಿಸ್ಇನ್ಫೆಕ್ಟೆಂಟ್ ಅಂತ ಯೂಸ್ ಮಾಡಬಹುದು. ಒಡೋರಿಫೇರಸ್ ಅಂದರೆ ತುಂಬ ಫೌಲ್ ಸ್ಮೆಲ್ ಅದು ಇದ್ದರೆ ಅಲ್ಲಿ ನೀವು ಕರ್ಪೂರ, ಕೇಸರ, ಸ್ಯಾಫ್ರಾನ್ ಆರ್ ಕೇಸರಿ, ಯಾಲಕ್ಕಿ, ಮಸ್ಕ್ ಅಂದರೆ ಕಸ್ತೂರಿ, ಇದು ಯೂಸ್ ಮಾಡಬಹುದು. ಪ್ರಾಕೃತ ಅವಸ್ಥಾ ನಿಮಗೆ ಮೇಂಟೈನ್ ಹೆಲ್ದಿ ಇರಬೇಕಂದ್ರೆ ನೀವು ಘೃತ ಪ್ರಯೋಗ ಮಾಡಬಹುದು. ದುಗ್ಧ ಪ್ರಯೋಗ ಅಂದರೆ ಹಾಲು ಯೂಸ್ ಮಾಡಬಹುದು. ಬೇರೆ ಬೇರೆ ಫ್ರೂಟ್ಸ್ ಯೂಸ್ ಮಾಡಬಹುದು. ಅದರೊಟ್ಟಿಗೆ ನೀವು ಬೇರೆ ಬೇರೆ ಸ್ವೀಟ್ ಸಬ್ಸ್ಟೆನ್ಸಸ್ ಅಂದರೆ ಯಾವುದು? ಜಾಗರಿ ಅಂದರೆ ಬೆಲ್ಲ, ಶರ್ಕರ ಅಂದರೆ ಶುಗರ್, ಮಧು ಅಂದರೆ ಹನಿ, ಹೀಗೆ ಯೂಸ್ ಮಾಡಬಹುದು. ಇನ್ನೊಂದು ಹರ್ಬ್ಸ್ ನಾವು ಯಾವುದು ಯೂಸ್ ಮಾಡಬೇಕಂದ್ರೆ ಬ್ರಾಹ್ಮಿ, ಜಟಾಮಾಂಸಿ, ಲವಂಗ, ಗುಗ್ಗುಳು ಅಂದರೆ ಧೂಪವೃಕ್ಷ, ಇದು ನಿಮಗೆ ಈಸಿಲಿ ಅವೈಲೇಬಲ್ ಇರ್ತದೆ. ಸೊ ಇದು ಯಾವುದು ಅವೈಲೇಬಲ್ ಇರ್ತದೆ, ನಿಮಗೆ ಯಾವುದು ಟೈಮ್ ಆಗ್ತದೆ, ಆವಾಗ ನೀವು ಫ್ಯುಮಿಗೇಷನ್ ಮಾಡಬಹುದು ಮನೆಯಲ್ಲಿ. ಇನ್ನೊಂದು ಈ ಧೂಪನದು ಸೆಕೆಂಡ್ ಪಾರ್ಟ್ ಅಂದರೆ ಪತಾಕ, ತೋರಣ, ದುಂದುಬಿ, ಚೂರ್ಣ ಪ್ರಯೋಗ. ಅಂದರೆ ನಾವು ಬಾಗಿಲಿಗೆ ತೋರಣ ಹಾಕ್ತೇವೆ. ಆ ತೋರಣಿಗೆ ಮತ್ತು ಮನೆಯಲ್ಲಿ ನಿಮ್ಮದು ಏನಾದರೆ ಪೂಜೆದು ಸಾಮಾನು ಇರ್ತದೆ, ಇಲ್ಲಾಂದರೆ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ದುಂದುಬಿ ಅಂದರೆ ತಬಲ, ಹಾಗೆ ಯಾವುದು ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಯೂಶ್ವಲಿ ಇದು ಇರೋದು ಟೆಂಪಲ್ಸಲ್ಲಿ. ಅಲ್ಲಿ ನೀವು ಕ್ಷಾರಾಗದ ಪ್ರಯೋಗ ಅಂತ ಮಾಡಬೇಕು. ಕ್ಷಾರಾಗದ ಪ್ರಯೋಗ ಅಂದರೆ ಇದು ಕಾಂಬಿನೇಷನ್ ಆಫ್ 20 ಅಂದರೆ 20ರಿಂದ 30 ಡ್ರಗ್ಸ್ ಇದು ಕಾಂಬಿನೇಷನ್. ಈ ಎಲ್ಲ ಡ್ರಗ್ಸ್ ನಿಮಗೆ ಡಿಸ್ಇನ್ಫೆಕ್ಟೆಂಟ್ ಅಂತ ಯೂಸ್ ಮಾಡಬಹುದು. ಇದು ನೀವು ಎಲ್ಲ ಕಡೆ ಮನೆಯಲ್ಲಿ ಅವಚೂರ್ಣನ ಮಾಡಬಹುದು. ಅವಚೂರ್ಣನ ಅಂದರೆ ಡಸ್ಟಿಂಗ್ ಮಾಡಬಹುದು, ಇಲ್ಲಾಂದರೆ ಸ್ಪ್ರಿಂಕಲ್ ಮಾಡಬಹುದು. ಈಸಿಲಿ ಅವೈಲೇಬಲ್ ಡ್ರಗ್ಸ್ ನೀವು ಮನೆಯಿಂದ ಸಹ ಮರೀಚ ಅಂದರೆ ಕಾಯಮೆಣಸು, ವಿಡಂಗ, ಪಿಪ್ಪಲಿ, ಇಂಥದ್ದೆಲ್ಲ ನಿಮಗೆ ಗೊತ್ತಿರೋದು, ಗುಗ್ಗುಳು, ಹಾಗೆ ಧೂಪವೃಕ್ಷ, ಇದು ಜಸ್ಟ್ ನೀವು ಬರ್ನ್ ಮಾಡಿದರೆ ಫ್ಯುಮಿಗೇಷನ್ ಮನೆಯೆಲ್ಲ ಆಗ್ತದೆ. ನೆಕ್ಸ್ಟ್ ಪಾರ್ಟ್ ಅಂದರೆ ನಿಮಗೆ ಯಾವುದು ಸಹ ಆರತಿ ಬರ್ತದೆ, ಯಾವುದು ಓಮ ಜಾಪ ಮಾಡಬಹುದು, ಗಾಯತ್ರಿ ಮಂತ್ರ ಜಾಪ ಮಾಡಬಹುದು. ಯಾಕಂದರೆ ಇದು ಒಂದು ಅನಾಹತ ನಾದ ಕ್ರಿಯೇಟ್ ಮಾಡುತ್ತದೆ. ನೀವು ರಿಸರ್ಚ್ ನೋಡಿದರೆ ಒಂದು ಸಲ ನೀವು ಜೋರಾಗಿ ಗಾಯತ್ರಿ ಮಂತ್ರ ಹೇಳಿದರೆ ಅದರಿಂದ ಸುಮಾರು 1,08,000 ವೈಬ್ರೇಷನ್ ಬರ್ತದೆ ಪರ್ ಸೆಕೆಂಡ್. ಮತ್ತು ಅದು ನಿಮಗೆ ಇಲೆಕ್ಟ್ರಿಕ್ ಎನರ್ಜಿ ಹಾಗೆ ವರ್ಕ್ ಮಾಡಿ ನಿಮ್ಮ ಬ್ರೈನ್ಗೆ ಸ್ಟಿಮ್ಯುಲೇಟ್ ಮಾಡಿ ನಿಮ್ಮದು ಮೆಂಟಲ್ ಹೆಲ್ತಿಗೆ ಸ್ಟೆಬಿಲೈಸ್ ಮಾಡ್ತದೆ. ಹಾಗೆ ನೀವು ಬೇರೆ ಬೇರೆ ಮಂತ್ರಗಳು, ಸೌಂಡ್ ಥೆರಪಿ ಅಂತ ತಗೊಂಡು ಸ್ಪಿರಿಚುವಲ್ ಹೀಲಿಂಗ್ ಅಂತ ಇದು ಯೂಸ್ ಮಾಡ್ಬೋದು. ಸೊ ಇದು ಎಲ್ಲ ನಿಮಗೆ ಫ್ಯುಮಿಗೇಷನ್ ಇಫೆಕ್ಟ್ ಕೊಡ್ತದೆ ಮತ್ತು ಡಿಸ್ಇನ್ಫೆಕ್ಟೆಂಟ್ ಇಫೆಕ್ಟ್ ಕೊಡ್ತದೆ. ಇದರಿಂದ ಎಲ್ಲ ನಿಮ್ಮದು ವೈರಾಣು, ಕ್ರಿಮಿಕೀಟಾಣು ನಾಶ ಆಗ್ತದೆ. ಇದು ಆಯಿತು ವಾಯು ಶುದ್ಧೀಕರಣ. ಈಗ ಕೆಲವೊಂದು ನಾವು ಜಲಶುದ್ಧೀಕರಣ ಪ್ರಕ್ರಿಯೆ ನೋಡುವ. ಜಲಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಅವರು ಹೇಳೋದು ವೇದ ಮತ್ತು ಆಯುರ್ವೇದದಲ್ಲಿ ಮತ್ತು ಜನರಲ್ಲಿ ಸಾಂಪ್ರದಾಯಿಕ ಸಹ ತುಂಬ ಜನ ಇದು ಫಾಲೋ ಮಾಡ್ತಾರೆ. ಅವರವ್ರ ದೇಶದಲ್ಲಿ ಅವೈಲೇಬಲ್ ಇರೋದು ಸಾಮಗ್ರಿದಲ್ಲಿ ನೀವು ಮಾಡಬಹುದು. ಸೊ ಇಲ್ಲಿ ವಾಟರ್ ಪ್ಯೂರಿಫಿಕೇಷನ್ಗೆ ಯಾವ್ದು ಮೆಥಡ್ ಹೇಳಿದ್ದಾರೆ ಅಂದರೆ ಪುಷ್ಪ ಪ್ರಯೋಗ. ಬೇರೆ ಬೇರೆ ಫ್ಲವರ್ಸ್ ನೀವು ರೀಜನಲ್ ಫ್ಲವರ್ಸ್ ತಗೊಂಡು ಅದು ನೀರಲ್ಲಿ ರಾತ್ರಿ ಹಾಕಿ ಇಡಬೇಕು. ನೆಕ್ಸ್ಟ್ ಡೇ ಫ್ಲವರ್ಸ್ ತೆಗೆದು ಅದು ಫಿಲ್ಟರ್ ಮಾಡಿ ನೀವು ಯೂಸ್ ಮಾಡಬಹುದು. ಅದರಲ್ಲಿ ಯಾವ್ದು ಹೂವು ಯೂಸ್ ಮಾಡ್ಬೋದು ಅಂದರೆ ಕ್ಲಾಸಿಕಲ್ ಕೊಟ್ಟಿದ್ದು ಹೂವು ಉತ್ಪಲ ಅಂದರೆ ಕಮಲ, ಲೋಟಸ್, ಮತ್ತು ನಾಗಸಂಪಿಗೆ, ಸಂಪಿಗೆ ಮತ್ತು ಪಾದರಿ. ಇದು ಬಿಟ್ಟು ಸಹ ಬೇರೆ ಯಾವುದು ನಿಮ್ಮ ರೀಜನಲ್ ಪ್ರದೇಶದಲ್ಲಿ ಅವೈಲೇಬಲ್ ಇರ್ತದೆ ಅದು ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಬರ್ತದೆ ಸ್ಫಟಿಕ ಪ್ರಯೋಗ ಆರ್ ಆಲಮ್. ಸಮ್ ಲಂಪ್ ಆಫ್ ಅರ್ತ್ ಇದು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದು ನೀವು ಜಸ್ಟ್ ನೀರಲ್ಲಿ ರೌಂಡಾಗಿ 4-3 ರೌಂಡ್ಸ್ ಹಾಕಿ ಅದರಲ್ಲಿ ನೀವು ಮತ್ತೆ ನಿರ್ಮಲಿ, ಫಣ, ಮುಸ್ತಕ, ಯಾಲಕ್ಕಿ, ಉಶಿರ ಅಂದರೆ ಲಾವಂಚ,
ಚಂದನ, ಇದು ಬಿಸಿ ಮಾಡಿ ಆ ನೀರಿಗೆ ಹಾಕಬೇಕು ರಾತ್ರಿಯಲ್ಲಿ. ನೆಕ್ಸ್ಟ್ ಡೇ ನೀವು ಅದು ಸೋಸಿ ನೀವು ಅದು ಸಹ ನೀರು ಯೂಸ್ ಮಾಡಬಹುದು. ಇನ್ನೊಂದು ಟ್ರೆಡಿಷ್ನಲ್ ಮೆಥಡ್ ಅಂದರೆ ಕಾಪರ್ ಅಂದರೆ ತಾಮ್ರ ಪಾತ್ರದಲ್ಲಿ ನೀರು ಇಡಬಹುದು. ಈಗ ರಾತ್ರಿ ನೀರು ತುಂಬಿಸಿ ಇಡಬೇಕು ಕಾಪರ್ ವೆಸಲಲ್ಲಿ. ನೆಕ್ಸ್ಟ್ ಡೇ ಅರೌಂಡ್ 2 hours ಅದು ಸನ್ಲೈಟಲ್ಲಿ ಇರಬೇಕು. ಸನ್ಲೈಟಲ್ಲಿ ಇಟ್ಟಿದ ಆದಮೇಲೆ ಅದಕ್ಕೆ ನೀವು ಚಾರ್ಕೋಲ್ ಹಾಕಬೇಕು, ಅಂದರೆ ಮಸಿ ಹಾಕಬೇಕು. ಮಸಿ ಹಾಕಿ ಆದಮೇಲೆ ಅದು ಮತ್ತೆ ನೀವು ಫಿಲ್ಟರ್ ಮಾಡಿ ಯೂಸ್ ಮಾಡಬಹುದು. ಇನ್ನೊಂದು ಟ್ರೆಡಿಷ್ನಲ್ ಮೆಥಡ್ ನಾವು ಯಾವಾಗಲೂ ಯೂಸ್ ಮಾಡ್ತೀವಿ, ಕಾಟನದು ಯಾವುದು ಬಟ್ಟೆ ತಗೊಂಡು ಒಂದು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಅದರಲ್ಲಿ ನೀವು ಫಿಲ್ಟರ್ ಮಾಡಬೇಕು. ಯೂಶ್ವಲಿ ಕೆಲವೊಂದು ನಾವು ಯಾವಾಗ ಟ್ರಾವೆಲಿಂಗ್ ಮಾಡ್ತೀವಿ, ಬೇರೆ ಬೇರೆ ಕಡೆ ಪ್ಲೇಸಲ್ಲಿ ಹೋಗ್ತೀವಿ, ಅದು ಸ್ಮೆಲ್ ಚೇಂಜ್ ಆಗ್ತದೆ ವಾಟ್ರದು. ಸೊ ಅದಕ್ಕೆ ಯು ಕ್ಯಾನ್ ಆ್ಯಡ್ ಪಾಟಲ ಅಂದರೆ ಸ್ಟಿರಿಯೋಸ್ಪರ್ಮಮ್ ಕೊಲೇಸ್, ಇಲ್ಲಾಂದರೆ ಕರವೀರ, ನೀರಿಯಮ್ ಇಂಡಿಕಮ್, ಹೀಗೆ ಯಾವುದು ಸಹ ಒಳ್ಳೆಯ ಸ್ಮೆಲ್ ಇರೋದು ಫ್ಲವರ್ಸ್ ನೀವು ಆ್ಯಡ್ ಮಾಡಿದರೆ ಅದು ವಾಟರಿದ್ದು ಸ್ಮೆಲ್ ಹೋಗ್ತದೆ. ಸೊ ಇದು ಒಂದು ಮೆಥಡ್. ನೆಕ್ಸ್ಟ್ ಮೆಥಡ್ ಅಂದರೆ ಕುದಿಸಿದ ನೀರು, ಅಂದರೆ ಬಾಯ್ಲಿಂಗ್ ಆಫ್ ದ ವಾಟರ್. ಫುಲ್ ಕುದಿಸಬೇಕು. ಈಗ ಎಲ್ಲರಿಗೆ ಡೌಟ್ ಇರ್ತದೆ ಎಷ್ಟು ಕುದಿಸಬೇಕು. ಅರೌಂಡ್ ಈಗ ನೀವು 1 ಲೀಟರ್ ನೀರು ತಗೊಂಡ್ರೆ ಅದು ಫುಲ್ 1/2 ಲೀಟರಿಗೆ ರಿಡ್ಯೂಸ್ ಆಗಬೇಕು. ಇದು ಯಾಕೆ ಅಂದರೆ ಇದು ಲಘು ಆಗ್ತದೆ. ಯೂಶ್ವಲಿ ಅದು ಪ್ಲೇಸ್ ವೈಸ್ ವಾಟರ್ ಕೆಲವೊಂದು ಸಲ ಹಾರ್ಡ್ ಇರ್ತದೆ. ನೀವು ಹೀಗೆ ಟೋಟಲ್ ಅರ್ಧ ನೀವು ಒಳ್ಳೆ ಕುದಿಸಿ ಇದು ಮಾಡಿದರೆ, ಕುದಿಸಿ ಇಳಿಸಿದರೆ ಸುಖೋಷ್ಣ ಅಂದರೆ ಸ್ವಲ್ಪ ಲ್ಯೂಕ್ ವಾರ್ಮ್ ಇರುವಾಗೆ ತಗೊಂಡ್ರೆ ಇದು ಒಳ್ಳೆ ಪಚನ ಆಗ್ತದೆ. ಲಾಸ್ಟ್ ಹೇಳಿದ್ದು ಅವರು ಗೋಮೇಧಕ ಅಂದರೆ ಡೊಲೊಮೈಟ್ ಸ್ಟೋನ್ ಸಿಗ್ತದೆ ನಿಮಗೆ. ಆ ಸ್ಟೋನ್ ನೀವು ನೀರಲ್ಲಿ ಹಾಕಿ ಇಡಬೇಕು. ಮತ್ತು ಯೂಶ್ವಲಿ ಪ್ಲಾಸ್ಟಿಕ್ ಬಾಟಲ್ಸ್ ಎಟ್ಸೆಟ್ರಾ ಅದು ಯೂಸ್ ಮಾಡಬಾರ್ದು. ಯಾಕಂದರೆ ಅದು ಬಿಸಿ ಆದ ನಂತರ ಅದು ಕೆಮಿಕಲ್ಸ್ ಅಬ್ಸಾರ್ಬ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೋಲ್ಡ್ ಇರುವಾಗ ಎಂತ ಆಗೋದಿಲ್ಲ. ಸೊ ಕೋಲ್ಡಲ್ಲಿ ನೀವು ಯೂಸ್ ಮಾಡಬಹುದು. ಉಷ್ಣ ಇದಕ್ಕೆ ವಾಟರಿಗೆ ನೀವು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬಾರ್ದು. ಈಗ ಇದು ಬಿಟ್ಟು ಕೆಲವೊಂದು ನಮ್ಮ ಆಯುರ್ವೇದದ ಸ್ಪೆಸಿಫಿಕ್ ಜಲಗಳು ಹೇಳಿದ್ದಾರೆ. ಈಗ ದೈನಂದಿನ ನಮ್ಮ ಮನೆ ಒಳಗಿದ್ದಿದ್ದು ಲವಣ, ಮೆಣಸು, ಜೀರಿಗೆ, ಶುಂಠಿ, ಡ್ರೈ ಕೊತ್ತಂಬರಿ ಅಂದರೆ ಧಾನ್ಯಕ, ಇದು ಯೂಸ್ ಮಾಡಿ ನೀವು ಪಂಚಕೋಲ ಜಲ, ಪಂಚಕೋಲ ಕುಲತ್ಥ ಪಾನೀಯ, ಜೀರಕ ಜಲ, ಧಾನ್ಯಕ ಜಲ, ಖದೀರ ಜಲ, ಯವ ಜಲ ಮತ್ತು ಷಡಂಗ ಪಾನೀಯ ಮಾಡಬಹುದು. ಇದು ಎಂತ ಮಾಡ್ತದೆ ಅಂದರೆ ಯೂಶ್ವಲಿ ನೀವು ಪ್ಲೇಸ್ ಯಾವಾಗ ಚೇಂಜ್ ಆಗ್ತದೆ ಆವಾಗೆ ಅದು ವಾಟರ್ ಎಲ್ಲ ನಿಮಗೆ ಡೈಜೆಸ್ಟ್ ಆಗೋದಿಲ್ಲ. ಆವಾಗೆ ನೀವು ಇದು ಎಲ್ಲ ಯೂಸ್ ಮಾಡಿದರೆ ಸಿಂಪಲ್ ಪ್ರಿಪ್ರೇಷನ್ ಇದು ನಿಮ್ಮದು ಪಾಚನ ಒಳ್ಳೆ ಮಾಡ್ತದೆ, ಅಂದರೆ ಡೈಜೆಷನ್ ಒಳ್ಳೆ ಮಾಡ್ತದೆ. ದೀಪನ ಅಂದರೆ ಹಸಿವಾಗ್ತದೆ ಸರಿಯಾಗಿ. ಯಾವುದರ ಹೊಟ್ಟೆ ನೋವು ಅದು ಇದ್ದರೆ ಅದು ಕಡಿಮೆ ಆಗ್ತದೆ. ಇದು ರಕ್ತಶೋಧಕ ಅಂದರೆ ಬ್ಲಡ್ ಪ್ಯೂರಿಫೈಯರ್. ಮತ್ತು ಮೂತ್ರಶೋಧಕ, ಒಳ್ಳೆ ಮೂತ್ರ, ಯಾಕಂದರೆ ಎಕ್ಸ್ಕ್ರೀಷನ್ಸ ಸರಿ ಇರಬೇಕು, ಅಂದರೆ ಇದು ವಾಟರ್ ನಮಗೆ ಸೂಟ್ ಆದ ಹಾಗೆ. ಸೊ ಇದು ಎಲ್ಲ ನಮ್ಮದು ಶಾರ್ಟ್ ಲಿಸ್ಟ್ ಆಫ್ ಔಷಧಿ ಮತ್ತು ದ್ರವ್ಯ ಪ್ರಯೋಗ ಫಾರ್ ವಾಟರ್ ಆ್ಯಂಡ್ ಏರ್ ಪ್ಯೂರಿಫಿಕೇಷನ್. ನೆಕ್ಸ್ಟ್ ಡೌಟ್ ನಮಗೆ ಬರ್ತದೆ, ಈಗ ಯೂಶ್ವಲಿ ನಾವು ಎಲ್ಲರೂ ವರ್ಕಿಂಗ್ ವುಮನ್, ವರ್ಕಿಂಗ್ ಮೆನ್, ಹಾಗಾಗಿ ಇದು ಎಲ್ಲ ನಮಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೊಲ್ಯೂಷನ್ ಎಂತ? ಈಗಿನ ಕಾಲದಲ್ಲಿ ಈಗ ಮಾಡರ್ನ್ ಮೆಥಡ್ಸ್ ನಾವು ಆಕ್ಸೆಪ್ಟ್ ಮಾಡ್ಬೋದು. ಈಗ ಮಾಡರ್ನ್ ಮೆಥಡ್ ಅಂದರೆ ಏನು? ಈಗ ನಿಮಗೆ ಡೈರೆಕ್ಟ್ಲಿ ಆಯುರ್ವೇದಿಕ್ ಶಾಪ್ಸ್ ಮತ್ತು ಮೆಡಿಕಲ್ ಶಾಪ್ಸಲ್ಲಿ ಮತ್ತು ತುಂಬ ಫಾರ್ಮಸಿಗಳು ಆಯುರ್ವೇದಿಕ್ ಆರ್ ಹರ್ಬಲ್ ಏರ್ ಪ್ಯೂರಿಫಿಕೇಷನ್ ತಂದಿದ್ದಾರೆ ಮಾರ್ಕೆಟಲ್ಲಿ. ರೂಮ್ ಫ್ರೆಶ್ನರ್ಸ್ ಉಂಟು. ವೆಹಿಕಲಲ್ಲಿ ನಾವು ಲಿಕ್ವಿಡ್ ಹರ್ಬಲ್ ಪ್ಯೂರಿಫೈಯರ್ ಯೂಸ್ ಮಾಡ್ತೀವಿ, ಅಲ್ಲಿ ಕೆಮಿಕಲ್ಗಿಂತ ನೀವು ಆಯುರ್ವೇದಿಕ್ ಪ್ಯೂರಿಫೈಯರ್ಸ್ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ರೆಡಿಮೇಡ್ ಚೂರ್ಣ ಸಿಗ್ತದೆ ವಿಚ್ ಇಸ್ ಡೈರೆಕ್ಟ್ಲಿ ಯೂಸ್ಡ್ ಇನ್ ದ ಪ್ಯೂರಿಫಿಕೇಷನ್ ಆಫ್ ಏರ್, ವಾಟರ್ ಆ್ಯಂಡ್ ಸೌಂಡ್. ಇದು ಎಲ್ಲ ಬಿಟ್ಟು ನಿಮಗೆ ರೆಡಿಮೇಡ್ ಹರ್ಬಲ್ ಧೂಪ್ ಸಿಗ್ತದೆ, ಅಗರಬತ್ತಿ ಸಿಗ್ತದೆ, ಕರ್ಪೂರ ಸಿಗ್ತದೆ, ಧೂಪ್ ಕ್ಯಾಂಡಲ್ ಸಿಗ್ತದೆ. ಹಾಗೆ ನೀವು ಅದರದ್ದು ಒಳ್ಳೆ ಯೂಸ್ ಮಾಡಿ. ನಿಮಗೆ ಸಾಂಪ್ರದಾಯಿಕ ಪ್ರಯೋಗ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದು ರೆಡಿಮೇಡ್ ಮೆಥಡ್ಸ್ ನೀವು ಯೂಸ್ ಮಾಡಬಹುದು.
ಆಯುಷ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನಿಮಗೆ. ಅದರಲ್ಲಿ ಹೇಗೆ ಆಹಾರ ತಗೋಬೇಕು, ಹೇಗೆ ಔಷಧಿ ತಗೋಬೇಕು, ಇವನ್ ಅದು ಪ್ರಿಪೇರ್ ಹೇಗೆ ಮಾಡಬೇಕು, ಅದು ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದು ನೀವು ಆಯುಷ್ ಗೈಡ್ಲೈನ್ಸ ಯಾವಾಗಲೂ ಫಾಲೋ ಮಾಡಿದರೆ ನಿಮಗೆ ಈಸಿ ಒಂದು ನೋಟ್ ಸಿಗ್ತದೆ. ಅಂದರೆ ನಾವು ಫ್ಯೂಚರ್ದಲ್ಲಿ ಸಹ ಹೇಗೆ ಎಲ್ಲ ಇದು ಪ್ರಿಪೇರ್ ಮಾಡಬೇಕು. ಇದು ಇಷ್ಟೇ ಸಾಕಾಗೋದಿಲ್ಲ, ಬರೀ ಜಲ ಮತ್ತು ವಾಯು ಪ್ಯೂರಿಫಿಕೇಷನ್ ಶುದ್ಧೀಕರಣ ಸಾಕಾಗೋದಿಲ್ಲ. ಇದರ ಒಟ್ಟಿಗೆ ನೀವು ನಿಮ್ಮದು ದೇಶದ ಪ್ರಕಾರ ಆಹಾರ ತಗೋಬೇಕು. ಪೋಷಕ ಆಹಾರ ಸಿಂಪ್ಲಿ ಇಟ್ ಶುಡ್ ಬಿ ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್ ಏನಿದೆ ಅದನ್ನು ತಗೋಬಹುದು. ಹಾಗೆ ವಿಹಾರ ಅಂದರೆ ನಿಮ್ಮದು ವ್ಯಾಯಾಮ ಮಾಡಬೇಕು. ನಿಮ್ಮ ಏಜಿಗೆ ತಕ್ಕದ್ದು ನಿಮಗೆ ಸೂಟೇಬಲ್ ಎಷ್ಟಾಗ್ತದೆ ಹಾಗೆ ನೀವು ವ್ಯಾಯಾಮ ಮತ್ತು ಪ್ರಾಣಾಯಾಮ ನೀವು ಮಾಡಿದರೆ, ಇದು ಎಲ್ಲ ಒಟ್ಟಿಗೆ ಮಾಡಿದರೆ ನಿಮಗೆ ಒಳ್ಳೆ ಇಫೆಕ್ಟ್ ಸಿಗ್ತದೆ. ಸೊ ಹಾಗೆ ಈಗ ಆಯುರ್ವೇದ ದ್ರವ್ಯದಲ್ಲಿ ಕೆಲವೊಂದು ವ್ಯಾಧಿ ಪ್ರತಿಕಾರ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಸಹ ದ್ರವ್ಯಗಳು ಕೊಟ್ಟಿದ್ದಾರೆ. ಸೊ ನಾನು ಒಂದು 4 ದ್ರವ್ಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಇದಕ್ಕೆ ನೀವು ಇಮ್ಯುನೋ ಬೂಸ್ಟರ್ ಅಂತ ಹೇಳ್ಬೋದು. ಇದು ಇಮ್ಯುನೋ ಬೂಸ್ಟರ್ ಏನು ಮಾಡ್ತದೆ ಅಂದರೆ ನಿಮಗೆ ಫ್ಯೂಚರಲ್ಲಿ ಆಗೋದು ಡಿಸೀಸಿಗೆ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಮಾನಸಿಕ ಸ್ವಾಸ್ಥ್ಯ ಈಗಿನ ಕಾಲದಲ್ಲಿ ನೋಡಿದರೆ ಮೆಂಟಲಿ ನಾವು ಎಲ್ಲರೂ ಡಿಸ್ಟರ್ಬ್ ಆಗ್ತೀವಿ ಹೆಚ್ಚಿಗೆ ಕಂಪೇರ್ ಟು ಪ್ರೀವಿಯಸ್ ಪೀಪಲ್. ಸೊ ಮಾನಸಿಕ ಸ್ವಾಸ್ಥ್ಯಗೆ ನಮಗೆ ಬ್ರಾಹ್ಮಿ ಉಂಟು, ಶಂಖಪುಷ್ಪಿ ಉಂಟು. ನಿಮಗೆ ಡ್ರಗ್ಸ್ ಡೈರೆಕ್ಟ್ ಸಿಗಲಿಲ್ಲ ಅಂದರೆ ಪ್ರಿಪೇರ್ಡ್ ಪ್ರಾಡಕ್ಟ್ಸ್ ಉಂಟು, ಲೈಕ್ ಮೆಮೊ ಪ್ಲಸ್ ಸಿರಪ್ ಉಂಟು, ಬ್ರೆಂಟೋ ಸಿರಪ್ ಉಂಟು, ಅದು ತಗೋಬಹುದು. ಈಗಿನ ಕಾಲದಲ್ಲಿ ಸಿಡೆಂಟ್ರಿ ಲೈಫಿಂದ ನಮಗೆ ಹೃದಯ ಶಕ್ತಿವರ್ಧಕ ಏನಾದರೆ ತಗೋಬೇಕು. ಅದಕ್ಕೆ ಬೆಸ್ಟ್ ಡ್ರಗ್ ಅಂದರೆ ಅರ್ಜುನ, ಗುಗ್ಗುಳು. ಹಾಗೆ ಅದು ನಿಮಗೆ ಡ್ರಗ್ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಪ್ರಭಾಕರ್ ವಟಿ, ಅರ್ಜುನ ಅರಿಷ್ಟ ಎಟ್ಸೆಟ್ರಾ. ಇದು ಎಲ್ಲ ಡಾಕ್ಟರಿಗೆ ನೀವು ತೋರಿಸಿ ನಿಮಗೆ ಸೂಟೇಬಲ್ ಆದಾಗೆ ತಗೋಬಹುದು. ಈಗಿನ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಶ್ವಾಸಕೋಶ ಅಂದರೆ ರೆಸ್ಪಿರೇಟ್ರಿ ನಿಮಗೆ ಟಾನಿಕ್ ಬೇಕು. ಅಲ್ಲೇ ನಿಮಗೆ ನಿಮ್ಮದು ಮನೆಯಲ್ಲಿ ಇದ್ದಿದ್ದು ತ್ರಿಕಟು ಅಂದರೆ ಶುಂಠಿ, ಮರೀಚ, ಪಿಪ್ಪಲಿ, ತುಳಸಿ, ಖಂಡ ಶರ್ಕರ ಅಂದರೆ ಕಲ್ಸಕ್ರಿ, ಅದು ಸೀತೋಪಲಾದಿ ಚೂರ್ಣ ಸಹ ನೀವು ತಗೋಬಹುದು. ಪಾಚನಕ್ಕೆ ಆಗಿ ಹಿಂಗ್ವಾಷ್ಟಕ ಚೂರ್ಣ, ಪಂಚಾರಿಷ್ಟ, ತ್ರಿಫಳ ಚೂರ್ಣ ತಗೋಬಹುದು. ಇನ್ನೊಂದು ಈ ಕಾಲದಲ್ಲಿ ಇರೋದು ಸಮಸ್ಯೆ ಅಂದರೆ ಪ್ರಜನನ ಸಂಸ್ಥೆದು ಮಕ್ಕಳಾಗೋದಿಲ್ಲ. ಹಾಗೆ ಇದು ಸಹ ಎಲ್ಲ ಸಿಡೆಂಟ್ರಿ ಲೈಫ್ ಇದು ಕಾಂಪ್ಲಿಕೇಶನ್. ಸಿಂಪಲ್ ಒಂದು ಅಶ್ವಗಂಧ ಇದು ಒಳ್ಳೆ ಕೆಲಸ ಮಾಡ್ತದೆ ಮೇಲ್ಸಲ್ಲಿ. ಪ್ರಾಡಕ್ಟ್ ಇದೆ ವಿಗೋರೆಕ್ಸ್ SF. ಮತ್ತು ಫೀಮೇಲ್ಸ್ದಲ್ಲಿ ಶತಾವರಿ ಉಂಟು, ಅಶೋಕ ಉಂಟು, ಕುಮಾರಿ ಉಂಟು. ಮತ್ತು ಪ್ರಾಡಕ್ಟ್ಸ್ ಮೆನೋಸಿಮ್, ಹಿಮಾನಿ, ಫೆಮಿಪ್ಲಸ್ ಹಾಗೆ ಉಂಟು. ಇನ್ನೊಂದಂದರೆ ಈಗಿನ ಸಮಸ್ಯೆ ವೇಟಿಗೆ ನೀವು ದ್ರಾಕ್ಷಾರಿಷ್ಟ ತಗೋಬಹುದು, ಅಜಾಮಾಂಸ ರಸಾಯನ ತಗೋಬಹುದು. ಮತ್ತು ಇದು ಎಲ್ಲ ನಿಮಗೆ ಈಸಿಲಿ ಅವೈಲೇಬಲ್ ಉಂಟು ಮಾರ್ಕೆಟಲ್ಲಿ. ಇದರದ್ದು ಇಂಪಾರ್ಟೆನ್ಸ್ ಏನಂದರೆ ಸಂಸ್ಕೃತಿ ನಾವು ಫಾಲೋ ಮಾಡಿದರೆ ಇಷ್ಟೆಲ್ಲ ಕಾಯಿಲೆ ಬರೋದೇ ಇಲ್ಲ ಫಸ್ಟು. ಬಟ್ ಇದು ನಮ್ಮ ಕೈಯಲ್ಲಿ ಇಲ್ಲ. ಸೊ ನಮ್ಮ ಕೈಯಲ್ಲಿ ಇದ್ದಿದ್ದು ಪ್ರಯೋಗ ನಾವು ಮಾಡ್ಕೋತಾ ಹೋಗಬೇಕು. ಮತ್ತು ಈಗ ನೀವು ಕೇಳಿದ ಮೇಲೆ ಎಷ್ಟು ಡ್ರಗ್ಸ್ ನಿಮ್ಮದು ನಿಯರ್ ಬೈ ಅವೈಲೇಬಲ್ ಉಂಟು, ಇಕೊನೊಮಿಕ್ ಉಂಟು, ಈಸಿಲಿ ಅವೈಲೇಬಲ್ ಉಂಟು. ಮತ್ತು ಇದರಲ್ಲಿ ನಾವು ಏನು ಮಾಡ್ಬೋದು ಅಂದರೆ ತುಂಬ 1 ಲಕ್ಷಗಟ್ಟಲೆ ವಾಟರ್ ಬಾರ್ನ್ ಡಿಸೀಸ್ ಉಂಟು ಮತ್ತು ಏರ್ ಬಾರ್ನ್ ಡಿಸೀಸ್ ಉಂಟು. ಅದು ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಇದು ಎಲ್ಲ ಹರ್ಬಲ್ ಡ್ರಗ್ಸ್ ಆಗಿದ್ದ ಕಾರಣ ನೀವು ಸರಿಯಾಗಿ ಡೋಸ್ ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ರೆ ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಬರುವುದಿಲ್ಲ. ಇದು ನಿಮಗೆ ಶಾರೀರಿಕ ಬಲ ಕೊಡ್ತದೆ, ವ್ಯಾಧಿ ಕ್ಷಮತ್ವ ಹೆಚ್ಚು ಮಾಡ್ತದೆ. ಮತ್ತು ಇದು ಏನು ವೈಬ್ರೇಷನ್ ಮತ್ತು ರೇಸ್ ಬರ್ತದೆ ಸೈಂಟಿಫಿಕ್ ನಿಮ್ಮದು ಹೋಮ ಹವನ ಯಜ್ಞದಿಂದ, ಅದು ನಿಮಗೆ ಒಳ್ಳೆ ಮಾನಸಿಕ ಶಾಂತಿ ಕೊಡ್ತದೆ. ಮತ್ತು ಈ ಕ್ಲೈಮೇಟಲ್ಲಿ ಇರೋದು ಎಲ್ಲ ವೈರಾಣು ಕ್ರಿಮಿಕೀಟಗಳು ನಾಶ ಮಾಡುತ್ತದೆ. ಅದಕ್ಕೆ ಇದು CO2 ಪ್ರೊಡಕ್ಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಸಹ ಕಡಿಮೆ ಮಾಡ್ತದೆ. ಮನೆಯಲ್ಲಿ ನಾವು ಒಳ್ಳೆ ವೃಕ್ಷಾರೋಪಣ ಮಾಡಿದರೆ, ಪ್ಲಾಂಟೇಶನ್ ಸಣ್ಣ ಸಣ್ಣ ಪ್ಲಾಂಟ್ ಗಿಡಗಳು ನೀವು ಮನೆಯಲ್ಲಿ ಹಚ್ಚಿದರೆ ಇದು CO2 ಪ್ರೊಡಕ್ಷನ್ ನಮಗೆ ಕಡಿಮೆ ಮಾಡ್ತದೆ. ಹಾಗೆ ಇದು ಎಲ್ಲ ಕಾಯಿಲೆ ಮತ್ತೆ ಬರಬಹುದು, ಭವಿಷ್ಯದಲ್ಲಿ ಬರಬಹುದು. ಅದಕ್ಕಾಗಿ ತಾವು ಎಲ್ಲರೂ ಇದು ಪ್ರಯೋಗ ಮಾಡಿ ನೋಡಿ ಅಂತ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ, ಕೊನೆಗೆ ನಾನು ದೇವರು ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನಿಸುತ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು. ವೇದ ಹಾಗೂ ಆಯುರ್ವೇದದಲ್ಲಿ ವಾಯು ಮತ್ತು ಜಲ ಶುದ್ಧೀಕರಣ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು
ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಂಹಿತ ಮತ್ತು ಸಿದ್ಧಾಂತ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಅರ್ಚನಾ ಸುರೇಶ್ ಶುಕ್ಲಾ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.